ನ್ಯೂಜಿಲೆಂಡ್ ವಿರುದ್ಧ ಗೆದ್ದುವ ಭಾರತ ಟೀಮ್ ಇಂಡಿಯಾಗೆ ಶುಭ ಹಾರೈಸಿದ ಕ್ರಿಕೆಟ್ ಅಭಿಮಾನಿಗಳು. ಭಾನುವಾರ ಸಂಜೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಇಂಡಿಯಾ ನ್ಯೂಜಿಲೆಂಡ್ ಕ್ರಿಕೆಟ್ ಪಂದ್ಯ ನಡೆಯುತ್ತಿರುವುದು ಡಬಲ್ ಧಮಾಕ ಸಿಕ್ಕಿದಂತಾಗಿದೆ. ಈ ಪಂದ್ಯವನ್ನ ಕಣ್ತುಂಬಿಕೊಳ್ಳಲು ಭಾರತೀಯರು ಕಾದು ಕೂತಿದ್ದಾರೆ. ಇನ್ನು ರಾಮದುರ್ಗ ತಾಲೂಕಿನ ಕ್ರಿಕೆಟ್ ಪ್ರೇಮಿಗಳು ಕೂಡ ಗೆದ್ದುವ ಇಂಡಿಯಾಗೆಂದು ಶುಭ ಕೋರಿದ್ದಾರೆ. ಇಂದು ಚಾಂಪಿಯನ್ಸ್ ಟ್ರೋಫಿ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಮುಖಾಮುಖಿಯಾಗಲಿದ್ದು ಕ್ರಿಕೆಟ್ ಜಗತ್ತಿನ ಕುತೂಹಲವನ್ನ ಕೆರಳಿಸಿದೆ. ಇಡೀ ಭಾರತೀಯರು ಒಂದೇ ಒಂದು ಕೂಗು, ಅದು ನ್ಯೂಜಿಲೆಂಡ್ ವಿರುದ್ಧ ವಿಜಯ ಪತಾಕೆ ಹಾರಿಸುವುದಾಗಿದೆ. ಬೆಳಗಾವಿಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ರೋಹಿತ್ ಶರ್ಮಾ ನಾಯಕತ್ವದ ತಂಡಕ್ಕೆ ಬೆಸ್ಟ್ ಆಫ್ ಲಕ್ ಹೇಳಿದ್ದಾರೆ. ಗೆದ್ದು ಬಾ ಇಂಡಿಯಾ ಎಂದು ಹೊರತುಂಬಿಸಿದ್ದಾರೆ. ಟೀಂ ಇಂಡಿಯಾಗೆ ಶುಭ ಹಾರೈಸಿದ ರಾಮದುರ್ಗದ ಕ್ರಿಕೆಟ್ ಅಭಿಮಾನಿಗಳು, ಕ್ರಿಕೆಟ್ ಪ್ರೇಮಿ ತೌಕೀರ್ ಖತೀಬ್ ಅವರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ, ಎದುರಾಳಿ ನ್ಯೂಜಿಲೆಂಡ್ ವಿರುದ್ಧ ನಮ್ಮ ಟೀಂ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ನಮ್ಮ ಫೇವರೇಟ್ ವಿರಾಟ್ ಕೊಹ್ಲಿ ಇಂದು ಸೆಂಚುರಿ ಹೊಡೆದು ಗೆಲ್ಲಿಸಲಿದ್ದಾರೆ. ಈ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ನಾವೆಲ್ಲ ತುದಿಗಾಲಿನ ಮೇಲೆ ನಿಂತಿದ್ದೇವೆ. ಭಾರತಾಂಬೆಗೆ ಜಯವಾಗಲಿ ಎಂದು ಹರ್ಷ ವ್ಯಕ್ತಪಡಿಸಿದರು. ಮತ್ತು ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ಇರುವ ಕಾರಣದಿಂದ ಈಗಾಗಲೇ ಸಮಾಜದ ಯುವಕರು ನಾವೆಲ್ಲರೂ ಸೇರಿ ಸಮಾಜ ಮುಗಿಸ್ಕೊಂಡು ಇವತ್ತು ಫೈನಲಲ್ಲಿ ಭಾರತ ಜಯಶಾಲಿ ಆಗಲಿ ಅಂತೇಳಿ ನಾವೆಲ್ಲ ಯುವಕರು ಇವತ್ತು ಪ್ರಾರ್ಥನೆ ಮಾಡಿದ್ರ ಮುಖಾಂತರ ಇವತ್ತು ಇಂಡಿಯಾ ಟೀಮಿಗೆ ಬೆಸ್ಟ್ ಆಫ್ ಲಕ್ ಹೇಳುತ್ತಾ ಇವತ್ತು 100 ಭಾರತವನ್ನು ಗೆಲ್ಲುತ್ತೆ ಅನ್ನೋದು ನಮಗೆ ಪೂರ್ಣ ವಿಶ್ವಾಸ ಇದೆ. ಗೆಲ್ಲಲಿ ಅಂಥೇಳಿ ಇವತ್ತು ನಮ್ಮ ದೇವರ ಕಡೆ, ಅಲ್ಲಾಹನ ಕಡೆ ಪವಿತ್ರ ರಂಜಾನ್ ಹಬ್ಬದ ಇರುವುದರಿಂದ ಎಲ್ಲ ರೋಜಾ ಇಟ್ಕೊಂಡು ಇವತ್ತು ಪ್ರಾರ್ಥನೆ ಮಾಡಿದ್ದೇವೆ. ಇವತ್ತು ಭಾರತ ಗೆಲ್ಲಿ ಅಂತೇಳಿ ಹಾರೈಸ್ತೇವೆ.